ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ವಿಶೇಷ ಪಾಡ್ಕಾಸ್ಟ್. ನಮ್ಮ ವಿಜಯ ಕರ್ನಾಟಕ ಆಯೋಜಿಸಿರೋದು ನಿಮಗೆ ಫೇವ್ರೇಟ್ ಅಂತ ಗೊತ್ತು, ಯಾಕಂದ್ರೆ ಆರೋಗ್ಯ ಸಂಬಂಧಿತ ವಿಚಾರಗಳನ್ನ ನೀವು ಇದರಲ್ಲಿ ತಿಳ್ಕೊಳ್ಬೋದು. ನೋಡಿ, ಜೀವನದಲ್ಲಿ 100 ಜನರಲ್ಲಿ ನಾನು 99 ಜನನ ನಿಮ್ಮ ಹತ್ರ ಏನಿದೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಆರೋಗ್ಯ ಸಮಸ್ಯೆ ಇದೆ ಅಂತ. ಯಾಕಂದ್ರೆ ಈ ಜೀವನ ಶೈಲಿ ಬದಲಾಗ್ತಾ ಇದೆ, ದೊಡ್ಡದಾದ ಆಹಾರ ಇಲ್ಲ, ಸಾಕಷ್ಟು ಜನರು ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಕ್ಯಾನ್ಸರ್ ಕೂಡ ಒಂದು. ಏನಪ್ಪ ಇದು ಕ್ಯಾನ್ಸರ್? ಅದರಲ್ಲೂ ಯೂರೋಲಾಜಿಕಲ್ ಕ್ಯಾನ್ಸರ್ಗೆ ಇದರಲ್ಲಿ ಇರುವಂತಹ ಒಂದು ಚಿಕಿತ್ಸೆ ಏನು, ಯಾವ ರೀತಿ, ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಫೋರ್ಟಿಸ್ ಬನ್ನರ್ಘಟ್ಟ ಈ ಒಂದು ಹಾಸ್ಪಿಟಲ್ ಅಲ್ಲಿ ಇರುವಂತಹ ಫೇಮಸ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಸರ್ ಇದ್ದಾರೆ. ಇವರು ಪ್ರಿನ್ಸಿಪಲ್ ಡೈರೆಕ್ಟರ್ ಆಫ್ ರೀನಲ್ ಸೈನ್ಸಸ್. ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ನೋಡಿ ಖುಷಿ ಆಗ್ತಿದೆ, ಆಪರೇಷನ್ ಥಿಯೇಟರಿಂದ ಡೈರೆಕ್ಟ್ ಆಗಿ ಬಂದಂಗೆ. ಎಷ್ಟು ಡಾಕ್ಟರ್ಗಳ ಸಲಹೆ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲವು ವಿಚಾರಗಳು ನಮ್ಗೆ ಗೊತ್ತೇ ಇರಲ್ಲ. ಸೊ ಅದನ್ನ ತಿಳಿಸ್ಕೊಡಕ್ ನೀವು ಬಂದಿದ್ದೀರಾ ಡಾಕ್ಟರ್. ಈಗ ರೋಬೋಟಿಕ್ ಸರ್ಜರಿ ಅನ್ನೋದು ಒಂದು ದಾಪುಗಾಲನ್ನ ಇಡ್ತಾ ಇದೆ. ಬೇರೆ ನಾರ್ಮಲ್ ಸರ್ಜರಿಗಳನ್ನ ನಾವು ಕಂಪೇರ್ ಮಾಡಿದಾಗ ಇದರಿಂದ ಸಾಕಷ್ಟು ಉಪಯೋಗ ಇದೆ, ವಿಶೇಷವಾಗಿ ಯೂರೋಲಾಜಿಕಲ್ ಒಂದು ಪ್ರಾಬ್ಲಮ್ ಇದ್ದಾಗ. ಏನ್ ಹೇಳ್ತೀರಾ ಡಾಕ್ಟರ್? ರೋಬೋಟಿಕ್ ಸರ್ಜರಿಯಿಂದ ಮುಂಚೆ ಯಾವ ರೀತಿ ವೈಯಕ್ತಿಕವಾದ ಒಂದು ಮರೀಜ್ಗೆ ಲಾಭ ಆಗ್ತಿತ್ತು, ಅದಕ್ಕಿಂತ ಉತ್ತಮವಾಗಿ ಲಾಭ ಆಗೋದಕ್ಕೆ ಅನುಗುಣವಾಗಿ ಬಂದಿದೆ. ಈ ನವೀನ ಆವಿಷ್ಕಾರವನ್ನು ಬಳಸ್ಕೊಂಡು ನಾವು 4-5 ರೀತಿಯಲ್ಲಿ ವೈಯಕ್ತಿಕವಾದ ಪೇಷಂಟ್ಗೆ ಸಹಾಯ ಮಾಡೋಕ್ಕೆ ಅವಕಾಶ ಇರುತ್ತೆ. ನಂಬರ್ 1 ಏನು ಅಂದರೆ ಆರ್ಗನ್ ಸ್ಪೇರಿಂಗ್. ಹಳೆ ಕಾಲದಲ್ಲಿ ಕಿಡ್ನಿ ಕ್ಯಾನ್ಸರ್ ಆದರೆ ಆಗ ಸಂಪೂರ್ಣವಾಗಿ ಕಿಡ್ನಿ ತೆಗಿತಿದ್ವಿ. ಲೆಪ್ರಾಸ್ಕೋಪಿ ಏನು ಅಳವಡಿಸ್ಕೊಂಡ್ರೆ ಚಿಕ್ಕ ರಂಧ್ರದ ಶಸ್ತ್ರಚಿಕಿತ್ಸೆ ಏನು ಮಾಡ್ತಿದ್ವಿ, ಅದರಲ್ಲಿ ಬರೀ ಏನು ಟ್ಯೂಮರ್ ಅಥವಾ ಗಂಟಿದೆ ಪ್ಲಸ್ 1 ಸೆಂಟಿಮೀಟರ್ ನಾರ್ಮಲ್ ಕಿಡ್ನಿ ಟಿಶ್ಯೂ ಸಮೇತ ತೆಗೆಯೋಕೆ ಅವಕಾಶ ಇದೆ. ಈಗ 1 ಮಿಲಿಮೀಟರ್ ಮಾತ್ರ, ಅಂದರೆ ಗಂಟು ಪ್ಲಸ್ 1 ಮಿಲಿಮೀಟರ್ ಮಾತ್ರ ತೆಗೆದು ಉಳಿದಿದ್ದ ಕಿಡ್ನಿನ ಪೇಷಂಟ್ಗೆ ಉಳಿಸೋಕೆ ಅವಕಾಶ ಇದೆ. ಕ್ವಾಲಿಟಿ ಆಫ್ ಲೈಫ್ ಕಿಡ್ನಿ ಕ್ಯಾನ್ಸರ್ ಕ್ಯೂರ್ ಆದಮೇಲೆ ಎಷ್ಟು ಕಿಡ್ನಿ ಉಳಿದಿದೆ ಅದರ ಮೇಲೆ ನಿರ್ಭರ. ಆ ಕಾರಣಕ್ಕೆ ಆರ್ಗನ್ ಸ್ಪೇರಿಂಗ್ ಒಂದು ರೋಬೋಟಿಕ್ ಸರ್ಜರಿ ಲಾಭ ಆಗುತ್ತೆ. ಎರಡನೇದು ಫಂಕ್ಷನ್ ಸ್ಪೇರಿಂಗ್. ಮುಂಚೆ ಕ್ಯಾನ್ಸರ್ ಪ್ರಾಸ್ಟೇಟ್ ಏನಿತ್ತು, ಕ್ಯಾನ್ಸರ್ನ ಗುಣ ಮಾಡೋದು ಈಸಿಯಾಗಿತ್ತು, ಆದರೆ ಮೂತ್ರ ವಿಸರ್ಜನೆ ಕ್ರಿಯೆ ಲೀಕೇಜ್ ಆಗೋ ಪಾಸಿಬಿಲಿಟಿ ಅತಿಶಯವಾಗಿತ್ತು. ಈಗ ಯಾವ ನರ ಮೂತ್ರ ಕಂಟ್ರೋಲ್ಗೆ ಸಹಾಯಕವಾಗಿದೆಯೋ ಆ ನರನ ನರ್ವ್ ಸ್ಪೇರಿಂಗ್ ಮಾಡಿ ಕ್ಯಾನ್ಸರ್ನ ಗುಣ ಮಾಡೋಕ್ಕೆ ಅವಕಾಶ ಇದೆ. ಸೊ ಆರ್ಗನ್ ಸ್ಪೇರಿಂಗ್, ಆಮೇಲೆ ಫಂಕ್ಷನ್ ಸ್ಪೇರಿಂಗ್. ಮೂರನೇದು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಿದೆ ಅದಕ್ಕೆ ಸೂಚರ್ ಮಾಡೋದಕ್ಕೆ ಏನು ಅವಕಾಶ ಬರುತ್ತೆ, ಅಲ್ಲಿ ತುಂಬ ಸಣ್ಣ ರಂಧ್ರದ ಸೂಚರ್ ಯೂಸ್ ಮಾಡೋಕ್ಕೆ ಅವಕಾಶ ಬರುತ್ತೆ. ಜೊತೆಗೆ ರೋಬೋಟಲ್ಲಿ ವಯಸ್ಸಾದ ಸರ್ಜನ್ಗೆ ತಜುರ್ಬಾ ಇರುತ್ತೆ, ಆದರೆ ಟ್ರೆಮರ್ಸ್ ಇರುತ್ತೆ. ಸೊ ರೋಬೋಟ್ ಏನು ಮಾಡುತ್ತೆ, ಟ್ರೆಮರ್ಸನ್ನು ಫಿಲ್ಟರ್ ಮಾಡುತ್ತೆ. ತುಂಬ ಫೈನ್, ಕೂದಲಿಗಿಂತ ಸಣ್ಣ ಏನು ಶ್ರೇಣಿಯ ಸೂಚರ್ ಇದೆ ಅದನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. 4ನೇದು ಹೆಂಗಸರು 2 ಮಕ್ಳು ಎತ್ತಿರ್ಬೋದು, 3 ಮಕ್ಳು ಎತ್ತಿರ್ಬೋದು, ಅಂಥವ್ರಿಗೆ ಆಪ್ರೇಷನ್ ಮಾಡೋಕ್ಕೆ ಹೋದಾಗ ಅವರಿಗೆ ಒಳಗಡೆ ಅದೇಶನ್ ಅಥವಾ ಬೇರೆ ಥರದ್ದು ಏನಾದರೂ ಒಂದು ಅಂಟಿರುತ್ತೆ, ಅಂದರೆ ಇಂಟೆಸ್ಟೈನ್ ಅಂಟ್ಕೊಂಡಿರುತ್ತೆ, ಅದನ್ನು ಸರಿಸಿ ಯಾವ ಏರಿಯಾಗೆ ಹೋಗಿ ಆಪ್ರೇಟ್ ಮಾಡಬೇಕು, ಸ್ಕಾರ್ಡ್ ಅಬ್ಡೊಮೆನ್ ಅಂದರೆ ನಿಮ್ಗೆ 4-5 ಗಾಯ ಇದ್ರೆ ಆ ಗಾಯ ಬಿಟ್ಟು ನಾವು ಯಾವ ಏರಿಯಾಗೆ ಹೋಗ್ಬೇಕು ಅದು ಸಹಾಯ ಆಗುತ್ತೆ. ಇನ್ನೊಂದೇನು ಅಂದರೆ ಚಿಕ್ಕ ಮಕ್ಕಳು ಅಂದರೆ 5 kg ಜಾಸ್ತಿ ಇರೋರಲ್ಲೂ ರೋಬೋಟಿಕ್ ಸರ್ಜರಿ ಮೂಲಕ ವಿಶೇಷವಾಗಿ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಯೂರಾಲಜಿ ಏನು ಒಂದು ವಿಭಾಗ ಇದೆ ಅದರಲ್ಲಿ ರೋಬೋಟ್ ಅಳವಡಿಸ್ಕೊಂಡು ಮಾಡೋದಕ್ಕೆ ಇಂಡಿವಿಜುವಲ್ ಪೇಷಂಟ್ಗೆ ಸಾಕಷ್ಟು ಬೆನಿಫಿಟ್ ಆಗೋ ಪ್ರಮೇಯ ಇರುತ್ತೆ. ಸೊ ಬಹುತೇಕವಾಗಿ ಏನು ಹಳೆ ಕಾಲದ ಒಂದು ಸರ್ಜರಿ, ನಾರ್ಮಲ್ ಸರ್ಜರಿ ಇತ್ತು, ಅದರಲ್ಲಿ ಡ್ರಾಬ್ಯಾಕ್ಸ್ಗಳಿದ್ದಂಗೆ ಇದರಲ್ಲಿ ಇಲ್ಲ, ಇದ್ರಲ್ಲಿ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳ್ತೀರಾ ಡಾಕ್ಟರ್. ಹಾಗೆ ನೀವು ಹೇಳ್ತಾ ಇದ್ದೀವಿ ಅತಿ ಸೂಕ್ಷ್ಮವಾದ ಜಾಗದಲ್ಲಿ ಆಪರೇಷನ್ ಮಾಡೋದಕ್ಕೆ ಡಾಕ್ಟರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಇದನ್ನ ಎಲಾಬ್ರೇಟ್ ಮಾಡೋದಾದ್ರೆ ಈಗ ಏನಾಗುತ್ತೆ ಅಂದರೆ ನಿಮ್ಮದು ಈಗ ಮನುಷ್ಯನಿಗೆ ಒಂದು ರೈಟ್ ಹ್ಯಾಂಡ್ ಒಂದು ಲೆಫ್ಟ್ ಹ್ಯಾಂಡ್ ಅಥವಾ ಡಾಮಿನೆಂಟ್, ಲೆಫ್ಟ್ ಹ್ಯಾಂಡರ್ಗೆ ಲೆಫ್ಟ್ ಡಾಮಿನೆಂಟ್, ಇಲ್ಲ ಸಾಧಾರಣ ನಮಗೆಲ್ಲರಿಗೂ ರೈಟ್ ಡಾಮಿನೆಂಟ್. ಈ ಕೈಯಲ್ಲಿ ಏನು ಮೂಮೆಂಟ್ ಇದೆ ಅದಕ್ಕಿಂತ ಜಾಸ್ತಿ 7 degrees ಆಫ್ ಫ್ರೀಡಮ್ ಅಂತ ಏನು ಕರಿತೀವಿ, ಅದಕ್ಕಿಂತ ಜಾಸ್ತಿ ರೋಬೋಟ್ ಕೈಯಲ್ಲಿ. ಎರಡನೇದೇನು ಅಂದರೆ ನೀವು ಒಳ್ಳೆ ಸರ್ಜನ್ ಆದರೂ ನಿಮ್ಮ ಜೊತೆ ಸಹಾಯಕರು ಯಾರು ಇರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಾರೆ. ಇಟ್ಸ್ ಅ ಟೀಮ್ ಎಫರ್ಟ್. ರೋಬೋಟಲ್ಲಿ ಏನಾಗುತ್ತೆ, ನೀವು ಬಾಹುಬಲಿ ಥರ ನೀವೇ ಕ್ಯಾಮ್ರಾ ಕಂಟ್ರೋಲ್ ಮಾಡ್ಬೋದು, ನೀವೇ ಎನರ್ಜಿ ಸೋರ್ಸ್ ಕಂಟ್ರೋಲ್ ಮಾಡ್ಬೋದು, ನೀವೇ ಸೂಚರ್ ಮಾಡ್ಬೋದು, ನೀವೇ ಸ್ಟೇಪಲ್ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಕಾರ್ಯಗಳು, ಸೂಕ್ಷ್ಮ ಕಾರ್ಯಗಳನ್ನು ನಿಮ್ಮ ಕೈಯಲ್ಲೇ ಅಳವಡಿಸ್ಕೊಂಡು, ಜೊತೆಗೆ ಒಂದು 4th ಆರ್ಮ್ ಅಂತಿದೆ, ಅಂದರೆ ಒಂದು ಎಕ್ಸ್ಟ್ರಾ ಆರ್ಮ್. ಈಗ 2 ಕೈ ಕೊಟ್ಟಿದ್ದಾನೆ ಭಗವಂತ, 3ನೇ ಕೈ ಕೊಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡನ್ನ ಲೆಫ್ಟ್ ಹ್ಯಾಂಡ್ 1 ಲೆಫ್ಟ್ ಹ್ಯಾಂಡ್ 2 ಅಂದರೆ 3 ಕೈನ ಇಸ್ತಿಮಾಲ್ ಮಾಡಿಕೊಂಡು, ಇದು ಬರೀ ಇಮ್ಯಾಜಿನೇಷನ್ ಅಲ್ಲೇ ಇತ್ತು. ಆ ಕಾರಣಕ್ಕೆ ರೋಬೋಟಿಕ್ ಸರ್ಜರಿಯಲ್ಲಿ ಸಾಧಾರಣವಾದ ನುರಿತ ಸರ್ಜನ್ಗಿಂತ ಉತ್ತಮವಾಗಿ ಮಾಡೋದಕ್ಕೆ ಅವಕಾಶ ಕಲ್ಪನೆ.
ಓಕೆ, ಹಾಗೆ ಡಾಕ್ಟರ್ ಇದರಲ್ಲಿ ಎಷ್ಟು ನಿಖರತೆ ಇರುತ್ತೆ ಮತ್ತೆ ಸುರಕ್ಷತೆ ಇರುತ್ತೆ, ಈ ಒಂದು ಪ್ರಶ್ನೆ ಉದ್ಭವವಾದಾಗ ಏನು ಹೇಳ್ತೀರಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜನ ಏನ್ ನಂಬ್ಕೊಂಡಿದ್ದಾರೆ ಅಂದ್ರೆ ರೊಬಾಟೇ ಆಪರೇಟ್ ಮಾಡುತ್ತೆ, ಸರ್ಜನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ ಅಂತ. ಸೊ ಇದು ಹೆಂಗೆ ಅಂದ್ರೆ ಕೀಮ್ತಿ ಕಾರ್ ಕೊಂಡ್ಕೋಬಹುದು, ನೀವು ಮರ್ಸಿಡಿಸ್ ಕೊಂಡ್ಕೋಬಹುದು, BMW ನ ಕೊಂಡ್ಕೋಬಹುದು, ಬಟ್ ಗಾಡಿ ಓಡಿಸೋದು ನೀವು. ಗಾಡಿ ತನ್ನ ಪಾಡಿಗೆ ನೀವು ಜಾಸ್ತಿ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಗಾಡಿ ಅದ್ರ ಪಾಡಿಗೆ ಅದು ಹೋಗಲ್ಲ. ಯಾರ ಚಾಲಕ ಇರ್ತಾನೋ, ಎಷ್ಟು ನುರಿತ ಚಾಲಕನೋ ಅಷ್ಟು ಚೆನ್ನಾಗಿ ಆ ಗಾಡಿನ ಉಪಯೋಗ ಮಾಡೋಕೆ ಅವಕಾಶ. ಅದೇ ರೀತಿ ಸಾಧಾರಣವಾದ ಏನು ಒಂದು ಮನೋಭಾವ ಇದೆ ಜನರಲ್ಲಿ, ರೊಬಾಟ್ ತನ್ನ ಪಾಡಕ್ಕೆ ತನ್ನ ಕೆಲಸ ಮಾಡುತ್ತೆ, ಸರ್ಜನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾನೆ, ಸರಿ ಇಲ್ಲ. ರೊಬಾಟು ಏನ್ ನುರಿತ ಸರ್ಜನ್ ಇದ್ದಾನೆ ಅದನ್ನ ಉತ್ತಮವಾಗಿ ಮಾಡೋದಕ್ಕೆ ಅವಕಾಶ. ಸಾಧಾರಣಕ್ಕಿಂತ ಹಳೆ ಕಾಲದ ಏನೋ ಪದ್ಧತಿಗಳಿತ್ತು, ಶಸ್ತ್ರಚಿಕಿತ್ಸೆ ಪದ್ಧತಿಗಳು, ಅದಕ್ಕಿಂತ ಉತ್ತಮವಾಗಿ ಮಾಡೋಕ್ಕಾಗುತ್ತೆ. ಆ ಕಾರಣಕ್ಕೆ ಏನಾಗುತ್ತೆ, ಒಂದು ನೋವಿರಲ್ಲ, ಚಿಕ್ಕದಂದರಿಂದ ಮಾಡೋದ್ರಿಂದ ಸ್ಕಾರ್ ಇರಲ್ಲ, ಕಟ್ ಇರಲ್ಲ. ಎರಡನೇದು, 1-2 ದಿನದಲ್ಲೇ ಮನೆಗೆ ಲಾಯಕ್ಕಾಗಿ ಜೀವನ ಶೈಲಿನ ಅಳವಡಿಸ್ಕೊಂಡು ಯಾವ ರೀತಿ ಸರ್ಜರಿಗೆ ಮುಂಚೆ ಇತ್ತು ಅದೇ ರೀತಿ ಮಾಡೋದಕ್ಕೆ ಅವಕಾಶ ಮಾಡುತ್ತೆ. ಸೊ ಇಟ್ ಇಸ್ ಸ್ಕಾರ್ಲೆಸ್, ಪೇನ್ಲೆಸ್, ಶಾರ್ಟ್ ಸ್ಟೇ. ಈ ಎಲ್ಲ ಕಾರಣಗಳಿಂದ ಸಾಧಾರಣಕ್ಕಿಂತ ಉತ್ತಮ ಶೈಲಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಅವಕಾಶ ಮಾಡುತ್ತೆ. ಅಂದ್ರೆ ಈಗ ಪೇಷಂಟ್ಸ್ಗಳು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾ, ತುಂಬಾ ದಿನ ಅಲ್ಲೇ ಉಳಿಬೇಕಾ ಅನ್ನೋ ಒಂದು ಚಿಂತೆ ಇರಲ್ಲ. ಹಾಗೆ ಆಪರೇಷನ್ ಆದಾಗ ಬ್ಲಡ್ ಹೊಟ್ಟೋಗ್ಬಿಡುತ್ತೆ, ಬ್ಲಡ್ ಲಾಸ್ ಆಗುತ್ತೆ ಅನ್ನೋ ಚಿಂತೆನೂ ಇರಲ್ಲ. ಕರೆಕ್ಟ್. ಓಕೆ, ಈಗ ಆಫ್ಟರ್ ಆಪರೇಷನ್ ಆದ್ಮೇಲೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಅಂತ ನಾವು ನೋಡಿದಾಗ ಇದರಲ್ಲಿ ಯಾವ ರೀತಿಯ ಒಂದು ಕಾಂಪ್ಲಿಕೇಶನ್ಸ್ ಇರಬಹುದು? ಇದರಲ್ಲಿ ಏನು ಅಂದ್ರೆ ಕಲ್ತ್ಕೊಳ್ಳೋದಕ್ಕೆ ವ್ಯವಧಾನ, ಬೇರೆಯವ್ರ ಹತ್ರ ತಿಳುವಳಿಕೆ, ಇವೆಲ್ಲ ಅವಶ್ಯಕತೆ ಇರುತ್ತೆ. ನಾನು ರೊಬಾಟಿಕ್ ಸರ್ಜರಿ ಅಳವಡಿಸ್ಕೊಂಡಿದ್ದು ನನ್ನ 50ನೇ ವಯಸ್ಸು. ಸೊ ಅಷ್ಟೊತ್ತಿಗಾಗಲೇ ನಾನು ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಶಸ್ತ್ರಚಿಕಿತ್ಸೆ ಮಾಡಾಗಿತ್ತು. ಸೊ ಮನೋಭಾವ ಅಂದರೆ ಹೊಸದನ್ನ ಕಲ್ತ್ಕೊಳ್ಳೋಕೆ ಮನೋಭಾವ. ಯಾವುದೇ ಒಂದು ಹೊಸ ಆವಿಷ್ಕಾರ ಅಥವಾ ಹೊಸ ಏನಾದರೂ ಒಂದು ವಿನ್ಯಾಸ ನಾವು ಅಳವಡಿಸ್ಕೋಬೇಕಾದ್ರೆ ಅದು ಯಾರ ಹತ್ರ ತಿಳುವಳಿಕೆ ಇದೆಯೋ ಅವ್ರ ಹತ್ರ ಹೋಗಿ ನೀವು ಶಿಷ್ಯನ ಕೆಲಸ ಮಾಡೋ ಅವಶ್ಯಕತೆ ಇದೆ. ಸೊ ದ ಫಸ್ಟ್ ಥಿಂಗ್ ಇಸ್, ನೀವು ಎಮ್ ಹೋಗ್ಬಿಟ್ಟು ರೊಬಾಟ್ ಯೂಸ್ ಮಾಡಿಕೊಂಡು ಉತ್ತಮವಾದ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅವಕಾಶ ಇರಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಟ್ರೈನಿಂಗ್, ಲಾಯಕ್ಕಾದ ಟ್ರೈನಿಂಗ್. ಇದಾದಮೇಲೆ ಲಾಯಕ್ಕಾದ ಸಿಬ್ಬಂದಿ ವರ್ಗ. ನೀವು ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ದ ಸ್ಟ್ರಾಂಗೆಸ್ಟ್ ಚೈನ್ ಇಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ದ ವೀಕೆಸ್ಟ್ ಲಿಂಕ್. ಸೊ ನಿಮ್ಮ ಸುತ್ತಮುತ್ತಲಿನ ನುರಿತ ನರ್ಸು, ಟೆಕ್ನಿಷಿಯನ್ನು, ಅಸಿಸ್ಟೆಂಟ್ ಸರ್ಜನ್, ಇವರೆಲ್ಲರಿಗೂ ಟ್ರೈನಿಂಗ್ ಕೊಡಬೇಕು. ನೀವು ಯಾವ ರೀತಿ ಓಪನ್ ಸರ್ಜರಿ ಅಥವಾ ಲೆಪ್ರಾಸ್ಕೋಪಿಕ್ ಸರ್ಜರಿಗೆ ಒಂದು ಟೀಮನ್ನ ಕಲ್ಪನೆ ಮಾಡಿದ್ರಿ, ಅದೇ ರೀತಿ ರೊಬಾಟಿಕ್ ಸರ್ಜರಿ ಟೀಮನ್ನ ಕಲ್ಪನೆ ಮಾಡಬೇಕಾಗುತ್ತೆ. ನಾನು ಮೊದಲನೇ ರೊಬಾಟಿಕ್ ಸರ್ಜರಿ ಮಾಡೋದಕ್ಕೆ ಮುಂಚಿತವಾಗಿ ನನ್ನ ನರ್ಸು, ನನ್ನ ಟೆಕ್ನಿಷಿಯನ್ನು, ನನ್ನ ಕೊಲೀಗ್ಸ್ ಎಲ್ಲರಿಗೂ ಅದೇ ರೀತಿ ನನಗೇನು ವೈಖರಿ ಸರ್ಜರಿ, ರೊಬಾಟಿಕ್ ಸರ್ಜರಿ ವೈಖರಿ ಕಲ್ಪನೆಯನ್ನು ಕಲಿಸ್ಕೊಡ್ಲಾಯ್ತು, ಅವ್ರಿಗೂ ಅದನ್ನೇ ಕಲಿಸ್ಕೊಡ್ಬೇಕಾಗಿತ್ತು. ಸೊ ಈ ರೀತಿ ಮಾಡಿದಾಗ ಯಾವುದೇ ಒಂದು ತೊಂದರೆ ಆಗೋ ಆಸ್ಪದ ಇಲ್ಲ. ಓಪನ್ ಸರ್ಜರಿ ಅಥವಾ ಲೆಪ್ರಾಸ್ಕೋಪಿಕ್ ಸರ್ಜರಿಲಿ ಆ ಅಂಗಾಂಗಕ್ಕೆ ಲಾಯಕ್ಕಾಗಿರೋ ಏನು ತೊಂದರೆ ಆಗುತ್ತೆ ಅದು ರೊಬಾಟಿಕ್ ಸರ್ಜರಿಲೂ ಆಗುತ್ತೆ, ಬಟ್ ಕಮ್ಮಿ ಪ್ರಮಾಣದಲ್ಲಿ. ಓಕೆ, ಪರ್ಸೆಂಟೇಜ್ ಕಮ್ಮಿ ಅಂತ ಹೇಳ್ತೀರಾ. ಹಾಗೆ ಎಕ್ಸಾಕ್ಟ್ಲಿ ಯಾವ ಟೈಪ್ ಆಫ್ ಕ್ಯಾನ್ಸರ್ ಡಾಕ್ಟರ್, ಲೈಕ್ ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್, ಯಾವ ರೀತಿ ಕ್ಯಾನ್ಸರ್ಗೆ ಇದು ಹೆಚ್ಚಿನ ಉಪಯೋಗ? ಇದು ಅಗೇನ್ ಬಹಳ ಒಳ್ಳೆ ಪ್ರಶ್ನೆ. ಇದು ಪೆಲ್ವಿಸ್ ಅನ್ನೋದು ಮನುಷ್ಯನ ಕೆಳಭಾಗ. ಇದರಲ್ಲಿ ಹೆಂಗಸರಲ್ಲಿ ಯು ಶೇಪ್ ಅಂದ್ರೆ ಜಾಗ ಇರುತ್ತೆ, ಯಾಕೆಂದ್ರೆ ಮಗು ಆಚೆಗೆ ಹೋಗ್ಬೇಕು. ಗಂಡಸರಲ್ಲಿ ವಿ ಶೇಪ್, ಜಾಗ ಇರಲ್ಲ. ಆ ಕಾರಣಕ್ಕೆ ಯಾವ ಕ್ಯಾನ್ಸರು ದೂರದಲ್ಲಿದೆ ನೋಡೋದಕ್ಕೆ ಸುಲಭ, ಆದ್ರೆ ಹತ್ರಕ್ಕೆ ಹೋಗಕ್ಕಾಗಲ್ಲ, ಜಾಗ ಕಮ್ಮಿ. ಆ ತರ ಇರೋ ತೊಂದರೆಯಲ್ಲಿ ರೊಬಾಟ್ ಬಹಳ ಸಹಾಯಕವಾಗುತ್ತೆ. ಯಾಕಂದ್ರೆ ಅದು ಟೆಲಿಸ್ಕೋಪ್ ಆಗುತ್ತೆ. ಅಂದ್ರೆ ನೀವು ಕ್ಯಾಮ್ರಾನ ಟೆಲಿಸ್ಕೋಪ್ ಮಾಡ್ಬೋದು, ದೂರಕ್ಕೆ ಹೋಗಿ ತಗೊಂಡೋಗ್ಬೋದು. ಅದೇ ತರ ನಿಮ್ ಕೈ ದೂರಕ್ಕೆ ಹೋಗಕ್ಕಾಗಲ್ಲ, ಬಟ್ ರೊಬಾಟಿನ ಕೈ ಪೆಲ್ವಿಸ್ ಒಳಕ್ಕೆ ಹೋಗಿ ಆಪರೇಟ್ ಮಾಡೋಕ್ಕಾಗಲ್ಲ. ಎರಡನೇದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದ್ರೆ, ನೀವು ನಿಮ್ಮ ಬೈನಾಕ್ಯುಲರ್ ವಿಷನ್ ಇಂದ 2 ಕಣ್ಣು ಸೇರಿ ಒಂದು ಇಮೇಜ್ ಕಲ್ಪನೆ ಮಾಡುತ್ತೆ. ರೊಬಾಟಿಕ್ 2 ಬೈನಾಕ್ಯುಲರ್ ವಿಷನ್ ಇರುತ್ತೆ. ರೈಟ್ ಬೈನಾಕ್ಯುಲರ್ ಅಂದ್ರೆ ರೈಟ್ 2 ಕಣ್ಣು, ಲೆಫ್ಟ್ 2 ಕಣ್ಣು. ಸೊ ನೀವು ಈಗ ಬಟನ್ ನಿಮ್ಮ ಶರ್ಟಿಗೆ ನೀವು ಬಟನ್ ಹೊಲ್ಕೋಬೇಕಾದ್ರೆ ನೀಡಲ್ ಎಂಟ್ರಿ ಕಾಣಿಸುತ್ತೆ, ನೀಡಲ್ ಎಕ್ಸಿಟ್ ಕಾಣಿಸಲ್ಲ. ಇಲ್ಲ ಎಂಟ್ರಿ ಕಾಣಿಸುತ್ತೆ, ಇಲ್ಲ ಎಕ್ಸಿಟ್ ಕಾಣಿಸಲ್ಲ. ನೀವು ಸಿಂಗರ್ ಸೀವಿಂಗ್ ಮೆಷಿನ್ ನೋಡಿದ್ರೆ ಎಂಟ್ರಿ ಎಕ್ಸಿಟ್ 2 ಕಾಣಿಸುತ್ತೆ, ಅದು ಮೆಷಿನ್ ಮಾಡ್ತಾ ಇಲ್ಲ. ಅದೇ ರೀತಿ ರೊಬಾಟ್ ಅಲ್ಲಿ ಹೊಲಿಗೆ ಹಾಕುವಾಗ ಎಂಟ್ರಿ ಅಂಡ್ ಎಕ್ಸಿಟ್ ಕ್ಯಾನ್ ಬಿ ಸೀನ್ ಇನ್ ದ ಸೇಮ್ ವಿಷನ್, ಯಾಕಂದ್ರೆ 2 ಬೈನಾಕ್ಯುಲರ್ ವಿಷನ್ ಇದೆ. ಸೊ ದಟ್ ಈಸ್ ಅ ವೆರಿ ಪವರ್ಫುಲ್ ವೇ ಆಫ್ ಪ್ರಿವೆಂಟಿಂಗ್ ಮಿಸ್ಟೇಕ್ಸ್. ದೂರದಲ್ಲಿ ಆಪರೇಟ್ ಮಾಡುವಾಗ ಮ್ಯಾಗ್ನಿಫಿಕೇಶನ್ 30 ಟೈಮ್ಸ್ ಮ್ಯಾಗ್ನಿಫಿಕೇಶನ್ ಕೊಡುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನುರಿತ ಸರ್ಜನ್ಗೆ ಟ್ರೆಮರ್ ಇರುತ್ತೆ, ಟ್ರೆಮರ್ ಅನ್ನ ಫಿಲ್ಟರ್ ಮಾಡುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಕೊಡುತ್ತೆ,
7 ಡಿಗ್ರಿ ಆಫ್ ಫ್ರೀಡಮ್ ನಿಮಗೆ ರೈಟ್ ಹ್ಯಾಂಡ್ಗಿಂತ ಉತ್ತಮವಾಗಿ ಕೊಡುತ್ತೆ, ಟೆಲಿಸ್ಕೋಪಿಕ್ ವಿಷನ್ ಕೊಡುತ್ತೆ, ಜೊತೆಗೆ ಎಕ್ಸ್ಟ್ರಾ ಕೈ ಕೊಡುತ್ತೆ, ಫೋರ್ತ್ ಆರ್ಮ್ ಅಂತ ಏನು ಕರಿತೀವಿ, ಎಕ್ಸ್ಟ್ರಾ ಕೈ, ಈ ಎಲ್ಲ ಅಳವಡಿಸ್ಕೊಂಡು ಲಾಯಕ್ಕಾಗಿ ಶಸ್ತ್ರಚಿಕಿತ್ಸೆ ಚಿಕ್ಕ ಜಾಗದಲ್ಲಿ ಮೇಲ್ ಪೆಲ್ವಿಸಲ್ಲಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಪ್ರಾಸ್ಟೇಟ್ ಕ್ಯಾನ್ಸರ್ನ ನರ್ವ್ ಸ್ಪೇರಿಂಗ್, ಮೂತ್ರ ವಿಸರ್ಜನೆ ಕ್ರಿಯೆ ಲೀಕೇಜ್ ಆಗದೆ ಇರೋಂಗೆ ಕ್ಯಾನ್ಸರ್ ಕ್ಯೂರ್ ಆದ್ಮೇಲೆ ಸಹಾಯ ಮಾಡುತ್ತೆ. ಆಗ್ಲೇ ಹೇಳ್ದಂಗೆ ಕಿಡ್ನಿ ಕ್ಯಾನ್ಸರ್ಲಿ ಸಾಕಷ್ಟು ಕಿಡ್ನಿ ಉಳಿಸೋಕೆ, ಬರೀ ಕಿಡ್ನಿ ಕ್ಯಾನ್ಸರ್ನ ಗಂಟು ತೆಗೆಯೋದಕ್ಕೆ ಅವಕಾಶ ಮಾಡುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಚಿಕ್ಕ ರಂಧ್ರದ ಸೂಚರ್ ಏನಿದೆ, ವೆರಿ ಥಿನ್ ಸೂಚರ್, ಅದನ್ನ ಸೂಚರ್ ಮಾಡೋಕೆ ಅವಕಾಶ. ಓಕೆ ಡಾಕ್ಟರ್, ಈಗ ಪರಿಪೂರ್ಣತೆ ಪರಿಪಕ್ವತೆ ಅಂತ ಹೇಳ್ಬೋದು ರೋಬೋಟಿಕ್ ಸರ್ಜಿಕಲ್ ಮೆಥಡ್ ಅಲ್ಲಿ, ಅಂದ್ರೆ ಅಷ್ಟು ಪರ್ಫೆಕ್ಷನ್ ಸಿಗುತ್ತೆ ಅಂತ. ಈಗ ನಾವು ನಮ್ಮ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆನ ನಾವು ಕಂಪೇರ್ ಮಾಡಿದಾಗ ಈ ಒಂದು ಸರ್ಜರಿ ಮೂಲಕ, ರೋಬೋಟಿಕ್ ಸರ್ಜಿಕಲ್ ಸರ್ಜರಿ ಮೂಲಕ ಪರಿಪೂರ್ಣವಾಗಿ ಕ್ಯಾನ್ಸರ್ನ ತೆಗೆದು ಹಾಕ್ಬೋದಾ, ಹೇಗೆ? ಯಾವ ಸ್ಟೇಜಿಗೆ ಲಾಯಕ್ಕಾಗಿ ಆಪರೇಟ್ ಮಾಡೋಕ್ಕಾಗುತ್ತೆ ಅಂದರೆ ಕ್ಯೂರಬಲ್ ಸ್ಟೇಜ್ ಅಂತ ಇರುತ್ತೆ, ಅಡ್ವಾನ್ಸ್ ಸ್ಟೇಜ್. ಎಲ್ಲಿ ಕ್ಯಾನ್ಸರ್ ಅಡುಗೆ ಮನೇಲಿ ಹುಟ್ಟಿದ್ರೆ ಅಡುಗೆ ಮನೆಯಲ್ಲೇ ಕ್ಯಾನ್ಸರ್ ಇದೆ, ಅದನ್ನು ಕ್ಯೂರ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದು ಅಡುಗೆ ಮನೆಯಿಂದ ಬೆಡ್ರೂಮ್ಗೆ ಹೋಗ್ಬಿಟ್ರೆ ಕ್ಯೂರ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಕ್ಯೂರ್ ಮಾಡೋ ಕ್ಯಾನ್ಸರ್ನ ಉತ್ತಮವಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೆ, ಪರಿಪಕ್ವವಾಗಿ ಮಾಡೋದಕ್ಕೆ ರೋಬೋಟು ಸಹಾಯ ಮಾಡುತ್ತೆ ನುರಿತ ಸರ್ಜನ್. ಆದರೆ ಅದರ ಏನಿದೆ ಬೆಲೆ ಏನಿದೆ ಅದು ಅತಿಶಯವಾಗಿ ಟ್ರೆಡಿಷನಲ್ ಸರ್ಜರಿಗಿಂತ ಜಾಸ್ತಿ ಇತ್ತು. ಬಟ್ ಲಾಸ್ಟ್ 3-4 ವರ್ಷದಲ್ಲಿ ಹೆಂಗೆ ಆ್ಯಪಲ್ ಫೋನಿನ ಬೆಲೆ ಕಮ್ಮಿ ಆಯಿತು, ನಾನು US ಇಂದ 20 ವರ್ಷದ ಕೆಳಗೆ ಇಂಡಿಯಾಗೆ ಬರ್ತಿದ್ರೆ ನೋಕಿಯಾ ಫೋನ್ ತೊಗೊಂಬನ್ನಿ ಅಂತ ಹೇಳೋರು, 10 ವರ್ಷದ ಕೆಳಗೆ ಬಂದರೆ ಆ್ಯಪಲ್ ಫೋನ್ ತೊಗೊಂಬನ್ನಿ. ಈಗ ನನ್ನ ಮಗ US ಅಲ್ಲಿ ಅಲ್ಲಿಂದ ಫೋನ್ ತೊಗೊಂಬ, ಅನ್ಲಾಕ್ಡ್ ಫೋನ್ ತೊಗೊಂಬ. ಅಂದರೆ ಯಾವುದು ನಾವು ವ್ಯಾಲ್ಯೂ ಆ್ಯಂಡ್ ವಾಲ್ಯೂಮ್ ಯಾವ್ದು ಜಾಸ್ತಿ ಮಾಡ್ತೀವಿ ಅದ್ರ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ರೊಬಾಟಿಕ್ ಸರ್ಜರಿ ಬರ್ತಾ ಬರ್ತಾ ಸುಮಾರು 10-15% ಅಷ್ಟೇ ವ್ಯತ್ಯಾಸ ಕನ್ವೆನ್ಷನಲ್ ಸರ್ಜರಿ ಕಾಸ್ಟ್ ವೈಸ್. ಸೊ ದ ಪ್ರಾಬ್ಲಮ್ ವಾಸ್ ಅವೈಲಬಿಲಿಟಿ. ಎರಡನೇದು ವಾಸ್ ಕಾಸ್ಟ್. ಅವೈಲಬಿಲಿಟಿ ಎಲ್ಲ ಮೇಜರ್ ಏನು ಸಿಟೀಸ್ ಇದೆ, ರೋಬೋಟ್ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಲಭ್ಯವಾಗಿದೆ. ಕಾಸ್ಟು ಆಸ್ ವಿ ಡೂ ಮೋರ್ ರೊಬಾಟಿಕ್ ಸರ್ಜರಿ ಕಾಸ್ಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಓಕೆ, ನೀವು ಹೇಳ್ತಾ ಇದ್ರಿ ಜನ ರೋಬೋಟಿಕ್ ಸರ್ಜರಿ ಅಂದ್ರೆ ಹಿಂಗೆ ಅನ್ಕೊಂಡಿರ್ತಾರೆ. ಕೆಲವೊಂದು ಇಷ್ಟು ತಪ್ಪು ಕಲ್ಪನೆಗಳಿದೆ ಸರ್. ಈಗ ರೋಬೋಟಿಕ್ ಯೂರೋಲಾಜಿಕಲ್ ಸರ್ಜರಿ ಅಂತ ಹೇಳಿದಾಗ ಯಾವ ವಿಚಾರಗಳನ್ನ ಜನರು ಕೇಳಬಾರ್ದು? ಇಂಪಾರ್ಟೆಂಟ್ ಏನು ಅಂದರೆ ರೋಬೋಟ್ ಇಸ್ ನಾಟ್ ಮ್ಯಾಜಿಕ್. ಏನು ಸರ್ಜನ್ ತಜುರ್ಬಾ ಇದೆ ಅದಕ್ಕಿಂತ ಉತ್ತಮವಾಗಿ ರೋಬೋಟ್ ಮಾಡೋಕ್ಕಾಗುತ್ತೆ. ಸೊ ದ ಮ್ಯಾನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಮಿಷಿನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಸಾಧಾರಣ ವೀಕ್ಷಕರಿಗೆ is master and slave. The surgeon is always the master and the machine is always a slave. ಸೊ ಇದು ಯಾವುದೇ ಒಂದು ತಾಳ್ಮೆ, ಈಗ ಇಂಡಿಯಾ ಕ್ರಿಕೆಟ್ ಟೀಮ್ ಗೆಲ್ಬೇಕಾದ್ರೆ 11 ಪ್ಲೇಯರು ಚೆನ್ನಾಗಿ ಆಡ್ಬೇಕು, ಅದೇ ರೀತಿ ಮೆಷಿನ್ ಮ್ಯಾನ್ ಇಬ್ರು ಲಾಯಕ್ಕಾಗಿದ್ರೆ, ಅಸ್ಯೂಮಿಂಗ್ ದಟ್ ದ ರೋಬೋಟ್ ಇಸ್ ಪರ್ಫೆಕ್ಟ್, ಇಟ್ ಶುಡ್ ಬಿ ಎ ಗುಡ್ ಸರ್ಜನ್. ಸೊ ಜನರ ಕಲ್ಪನೆ ಏನಿದೆ ಅಂದರೆ ರೊಬಾಟಿಕ್ ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಔಟ್ಕಮ್ ಚೆನ್ನಾಗಿರುತ್ತೆ, ಉತ್ತಮವಾದ ಔಟ್ಕಮ್ ಬರುತ್ತೆ. ಆ ರೀತಿ ಸತ್ಯ ಅಲ್ಲ. ಸರ್ಜನ್ ಏನಿದ್ದಾನೆ ಅವನ ಕೆಪಾಸಿಟಿಗಿಂತ ಮೀರಿ ಉತ್ತಮವಾಗಿ ಔಟ್ಕಮ್ ಬರುತ್ತೆ ಹೊರತು, ಬಟ್ ಸರ್ಜನ್ ಇಸ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ಸೊ ನುರಿತ ಸರ್ಜನ್ಗೆ ಇಟ್ ಈಸ್ ಅ ಅಡಿಷನಲ್ ವೆಪನ್ ಟು ಪ್ರೊವೈಡ್ ಎಕ್ಸಲೆಂಟ್ ಕೇರ್. ಸೊ ಇದು ಒಂದು ಮ್ಯಾನ್ ವರ್ಸಸ್ ಮೆಷಿನ್ ಏನಿದೆ, ಮ್ಯಾನ್ ರಿಮೈನ್ಸ್ ದ ಮಾಸ್ಟರ್, ಮೆಷಿನ್ ರಿಮೈನ್ಸ್ ದ ಸ್ಲೇವ್. ಓಕೆ ಡಾಕ್ಟರ್, ನೀವು ಸಾಕಷ್ಟು ಒಂದು ಪೇಷಂಟ್ಸ್ನ ಹ್ಯಾಂಡಲ್ ಮಾಡಿರ್ತೀರಾ. ನಿಮ್ಮ ಒಂದು ಜರ್ನಿನಲ್ಲಿ ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಕೇಸ್ಗಳನ್ನ ಮೇಲೆ ಹಾಕಿ ಹೇಳೋದಾದ್ರೆ, ಬಿಕಾಸ್ ಅವರ ಮಾನಸಿಕ ಪರಿಸ್ಥಿತಿ ಯಾವ ಥರ ಇರುತ್ತೆ, ಇಂಥ ಒಂದು ಸಮಸ್ಯೆಗಳಿಗೆ ಒಳಗಾದ ವ್ಯಕ್ತಿಗಳು ಯಾವ ಥರ ಪ್ರಿಪೇರ್ ಆಗಬೇಕಂತ? ಒಂದು ಪೇಷಂಟ್ ಬಗ್ಗೆ ನಾನು ತಿಳುವಳಿಕೆ ಕೊಡಬೇಕಾದ್ರೆ ಅವ್ರ ಹೆಸರು ತಗೊಳ್ಳಲ್ಲ. ಆ ಹೆಂಗಸು ಗಣ್ಯ, ಬಹಳ ಚೆನ್ನಾಗಿ ಬೆಂಗಳೂರಿನಲ್ಲಿ ಗೊತ್ತಿರುವಂಥ ಹೆಂಗಸು. ಆಕೆ 4 ಅಡಿ 10 ಇಂಚ್ ಇರ್ಬೋದು, 150 kg ತೂಕ ಇತ್ತು. ಅವ್ರ ಮಗ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಕಿಡ್ನಿ ಕೊಡೋಕ್ಕೆ ಮುಂದೆ ಬಂದಿದ್ರು. ಅವರಿಗೆ ಮಗನಿಗೆ 6 ಅಡಿ 4 ಇಂಚು, ಆತನೂ 112 kg ಇತ್ತ. ಅವನಿಗೆ ಯಾವ ಕಿಡ್ನಿ ಲಾಯಕ್ಕಾಗಿ ನಾವು ಎಡಭಾಗದ ಕಿಡ್ನಿ ತೆಗೆದು ತಾಯಿಗೆ ಹಾಕಬೇಕು, ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಯೋಚನೆ ಮಾಡಿದ್ರು. ಅದಕ್ಕೆ 2 ಆರ್ಟ್ರಿ. ಸೊ ಹಲವಾರು ಅನಟಾಮಿಕಲ್ ಪ್ರಾಬ್ಲಮ್ಸ್ ಇತ್ತು. ಅವ್ರು ಸಿಂಗಾಪುರಕ್ಕೆ ಹೋಗಿ ವಿವಿಧ ಜಾಗಗಳಿಗೆ ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಆ ಕಾರಣಕ್ಕೆ ಮಾಡಿಸ್ಕೊಳ್ದೆ ಡಯಾಲಿಸಿಸಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದ್ರು. ಆಕೆಗೆ ಆಗಲೇ 65 ವರ್ಷದ ಮೀರಿ ಆಗಿತ್ತು. ಆದರೂ ನಾವು ರೋಬೋಟ್ ಅಳವಡಿಸ್ಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡೋಕ್ಕೆ ಅವಕಾಶ ಇತ್ತು. ಈ ರೀತಿ 2 ವರ್ಷ ಕಷ್ಟಪಟ್ಟು ಶುಗರು, BP, ಹೃದಯದ ತೊಂದರೆಗಳಿಂದ ಬಳಲಿ ಇನ್ನೇನು
ಯಾವುದೇ ರೀತಿ ಸಹಾಯ ಮಾಡೋದಕ್ಕೆ ಶಸ್ತ್ರಚಿಕಿತ್ಸಾ ಪರಿಗಣಿತವಾದ ಶಸ್ತ್ರಚಿಕಿತ್ಸೆಯಲ್ಲಿ ಇಲ್ಲ ಅಂತ ಆದಾಗ ರೊಬಾಟ್ ಅಳವಡಿಸ್ಕೊಂಡು ಈ ತರ ಡಿಸ್ಪ್ಯಾರಿಟಿ ಇನ್ ಸೈಜ್, ಎತ್ತರವಾದ ಜೋರಾಗಿರೋ ಮನುಷ್ಯನ ಮಗನ ಕಿಡ್ನಿ ತೆಗೆದು ಗಿಡ್ಡವಾಗಿರೋ ಸ್ಥೂಲಕಾಯದ ಲೇಡಿ ಒಳಗೆ ಹಾಕೋದಕ್ಕೆ ಇಟ್ ಇಸ್ ಟೆಕ್ನಿಕಲಿ ವೆರಿ ಚಾಲೆಂಜಿಂಗ್. ರೊಬಾಟ್ ಅಳಿಸ್ಕೊಂಡು ಸುರಾಗವಾಗಿ ಸಲೀಸಾಗಿ ಮಾಡೋದಕ್ಕೆ ಅವಕಾಶ ಇತ್ತು. ಸೊ ದಿಸ್ ಇಸ್ ಒನ್ ಸ್ಟೋರಿ ಐ ಕೀಪ್ ರಿಪೀಟಿಂಗ್. ಯಾವ ಚಾಲೆಂಜಸ್ ನಾವು ರೊಬಾಟ್ ಇಲ್ಲದೆ, ಈವನ್ ನನ್ನ ಟೀಮೇ ಆಗಲಿ, ನುರಿತ ಟೀಮ್ ಆದರೂ ನಮಗೂ 2 ಸಲ ಯೋಚನೆ ಮಾಡ್ಬೇಕಾಗ್ತದೆ. ಈ ಥರ ಪೇಷಂಟ್ ನಾವು ತಗೊಂಡು ಮಾಡಿದ್ರೆ ಸಕ್ಸಸ್ಫುಲ್ ಮಾಡೋಕ್ಕಾಗುತ್ತಾ, ಎಸ್ಪೆಷಲಿ ವೆಲ್ ನೋನ್ ಪರ್ಸನಾಲಿಟಿ ಆದರೆ ಮಾಡೋಕ್ಕಾಗುತ್ತಾ ಅಂತ ಡಾಕ್ಟರ್ಗಳ ಮೇಲೆ ಈ ಕಾಲದಲ್ಲಿ ಅದು ಪ್ರೆಷರ್ ಇದ್ದೇ ಇರುತ್ತೆ. ಯಾಕೆಂದರೆ ಮೀಡಿಯಾದು ತೀಕ್ಷ್ಣವಾದ ಕಣ್ಣು ಅವ್ರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಯಾವಾಗಲೂ ಸರಿಯೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆ ದೇವರ ದಯೆ ಒಳಗೆ ಸರಿಯಾಗಿ ಮಾಡೋದಕ್ಕೆ ಅವಕಾಶ ಸಾಧಾರಣಕ್ಕಿಂತ ಉತ್ತಮವಾಗಿ ರೊಬಾಟು ಕಲ್ಪನೆ ಮಾಡಿ. ಓಕೆ ಡಾಕ್ಟರ್, ಇನ್ನು ಕೆಲವೊಂದು ವಿಚಾರಗಳು, ಈಗ ತುಂಬಾನೇ ಒಂದು ಆಪರೇಷನ್ ಆಗಬೇಕು ಅಥವಾ ಒಳ್ಳೆ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಥಿಂಕ್ ಅಬ್ರಾಡ್ ಹೋಗೋಣ, ವಿದೇಶಕ್ಕೆ ಹೋಗೋಣ ಅಂತ ಹೇಳಿ. ಬಟ್ ಈಗ ನಮ್ಮ ಇಂಡಿಯಾ ಆ ಥರ ಇಲ್ಲ, ಉತ್ತಮವಾಗಿ ಒಳ್ಳೆ ರೀತಿಯ ಒಂದು ಡೆವಲಪ್ಮೆಂಟ್ ಕಂಡುಕೊಳ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಜಾಗತಿಕ ಮಟ್ಟದಲ್ಲಿ ಗುಣಮಟ್ಟ. ಇದು ನಾನು 3 ಭಾಗದಲ್ಲಿ ಹೇಳ್ತೀನಿ. ವೈಯಕ್ತಿಕವಾಗಿ ನಾನು MBBS MS MCH ಪಾಸ್ ಮಾಡಿದಾಗ ಫಸ್ಟ್ ಐಡಿಯಾ ಇದ್ದಿದ್ದು ಯಾವಾಗ US ಹೋಗ್ತೀನಿ, ಮುಂದಕ್ಕೆ ಟ್ರೈನ್ ಮಾಡ್ತೀನಿ, ಮುಂದಕ್ಕೆ ಅಲ್ಲೇ ವಸತಿ ಮಾಡಿ ಶಸ್ತ್ರಚಿಕಿತ್ಸೆ ಮಾಡೋದು, ವಾಪಸ್ ಬರೋದು, ಈ ಒಂದು ಯೋಚನೆ ಇತ್ತು. ಈಗ ನನ್ನ ಜೊತೆ ಸುಮಾರು 25 ಜನ ನನ್ನದೇ ಡಿಗ್ರಿ ಇರೋ ಕೊಲೀಗ್ಸ್ ಇದ್ದಾರೆ. ಯಾರು ಅಬ್ರಾಡ್ ಟ್ರಾವೆಲ್ ಮಾಡಿ ಟ್ರೈನಿಂಗ್ ತಗೊಳ್ಳೋಕೆ ಅವಶ್ಯಕತೆಯೂ ಕಾಣಲಿಲ್ಲ, ಹೋಗೂ ಇಲ್ಲ. ಸೊ ನಂಬರ್ 1 ಬ್ರೈನ್ ಡ್ರೈನ್ ಇಲ್ಲ. ಅಂದರೆ ಈ ಯಾವ 30-35 ವರ್ಷದ ಕೆಳಗೆ ನನಗೆ ಓನ್ಲಿ ಇಫ್ ಐ ಗೋ ಅಬ್ರಾಡ್ ನುರಿತ ಸರ್ಜನ್ ಆಗೋದಕ್ಕೆ ಅವಕಾಶ ಇದೆ ಅಂತ ಯೋಚನೆ ಇತ್ತು, ಅದು ಉಲ್ಟಾ ಈಗ ಯಾರೂ ಹೋಗಲ್ಲ. ಎರಡನೇದು, ನಾವೇನು ಫೋರ್ಟಿಸ್ ಆಸ್ಪತ್ರೆ ಬನ್ನೇರುಘಟ್ಟ ರೋಡಲ್ಲಿ ಉತ್ತಮವಾದ ಯೂರಾಲಜಿ ಪ್ರೋಗ್ರಾಮಿಂಗ್ ನಡ್ಸ್ಕೊಂಡು ಬಂದಿದ್ದೀವಿ. ಸುಮಾರು 25 ಕಂಟ್ರಿಯಿಂದ ಜನ, ಇನ್ಕ್ಲೂಡಿಂಗ್ ಜಪಾನ್, ಈಸ್ಟರ್ನ್ ಯುರೋಪ್ ಬಂದ್ಬಿಟ್ಟು ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡು ಹೋಗಿದ್ದಾರೆ. ಸೊ ನಂಬರ್ 1 ಸ್ಕಿಲ್ಲಲ್ಲಿ ನಮ್ಗೆ ಯಾವುದೇ ಅಭಾವ ಇಲ್ಲ. ನಂಬರ್ 2, ಆ್ಯಪಲ್ ಫೋನ್ US ಅಲ್ಲಿ ರಿಲೀಸ್ ಆಗ್ತದೆ. ಅದೇ ಎಕ್ಸಾಂಪಲ್ ಮುಂಚೆ ಕೊಟ್ಟೆ. ಅದಾದ 6 ತಿಂಗಳ ಮೇಲೆ ಅದೇ ಮಾಡಲ್ ಬೆಂಗಳೂರಲ್ಲಿ ಸಿಗೋದು. ಈಗ ಹೋದ ಮಾಡಲ್ ಏನಿದೆ ಅದು ಬೆಂಗಳೂರಲ್ಲಿ ಫಸ್ಟ್ ರಿಲೀಸ್ ಆಗಿ ಅದಾದ್ಮೇಲೆ ವಾರದ ನಂತರ US ಅಲ್ಲಿ ರಿಲೀಸ್ ಆಯ್ತು. ಸೊ ಮೇಡ್ ಇನ್ ಇಂಡಿಯಾ ರೊಬಾಟ್ಸು ಬರ್ತಾ ಇದೆ, ಅಸೆಂಬಲ್ ಇನ್ ಇಂಡಿಯಾ ರೊಬಾಟ್ಸು ಬರ್ತಾ ಇದೆ. ಸೊ ಈ ಏನಿದೆ, ಇಟ್ ಇಸ್ ನಾಟ್ ಜಸ್ಟ್ ಟೆಕ್ನಾಲಜಿ, ಇಟ್ ಇಸ್ ಟೆಕ್ನಾಲಜಿ ಟ್ರಾನ್ಸ್ಫರ್. ಸ್ಕಿಲ್ ಇದ್ದೇ ಇತ್ತು. ಮೂರನೇದು ಒಂದು ವೆರಿ ಇಂಪಾರ್ಟೆಂಟ್, ಬ್ಯಾಂಗ್ಳೂರ್ದೇನು ಏರ್ಪೋರ್ಟ್, 2ನೇ ಏರ್ಪೋರ್ಟ್ ಬಂದಿದೆ. ಸುಮಾರು 53 ದೇಶದಿಂದ ರೋಗಿಗಳು ನಮಗೆ ಉತ್ತಮವಾದ ಮೆಡಿಕಲ್ ಕೇರ್ಗೆ, ಇಲ್ಲಿಗೆ ಮೆಡಿಕಲ್ ವ್ಯಾಲ್ಯೂ ಟೂರಿಸಮ್ ಅಂತ ಏನು ಕರಿತೀವಿ, ಅದು ಬೆಂಗಳೂರಿಗೆ ಬರ್ತಾರೆ. ಸೊ ಈ 3 ಭಾಗದಲ್ಲಿ ಸ್ಕಿಲ್ ಪ್ರಾಬ್ಲಮ್ ಇಲ್ಲ, ಎಕ್ವಿಪ್ಮೆಂಟ್ ಪ್ರಾಬ್ಲಮ್ ಇಲ್ಲ, ಟ್ರೈನಿಂಗ್ ಪ್ರಾಬ್ಲಮ್ ಇಲ್ಲ, ಜೊತೆಗೆ ಪೇಷಂಟ್ಸು ಸುಮಾರು 1/3 ಆಫ್ ದಿ ಗ್ಲೋಬ್ ಇಂದ ನಮಗೆ ಬೆಂಗಳೂರಿಗೆ ಟ್ರೀಟ್ಮೆಂಟಿಗೆ ಬರ್ತಿದ್ದಾರೆ. ಸೊ ಆ ಕಾರಣಕ್ಕೆ ಪೇಷಂಟ್ಸು ಅಬ್ರಾಡ್ ಹೋಗೋ ಯಾವುದೇ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾನು ಬೆಂಗಳೂರಲ್ಲಿ ಬದುಕೋ ಒಂದು ಕಾರಣ ಏನು, ನನ್ನ ಪ್ರಾಸ್ಟೇಟ್ ನಾನೇ ಆಪ್ರೇಟ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಬೆಂಗಳೂರಲ್ಲಿ 5 ಕಿಲೋಮೀಟರ್ ಒಳಗೆ ಲಾಯಕ್ಕಾಗಿರೋ ಆಸ್ಪತ್ರೆ, ಲಾಯಕ್ಕಾಗಿರೋ ಸ್ಪೆಷಲಿಸ್ಟು, ಲಾಯಕ್ಕಾಗಿರೋ ಟ್ರೀಟ್ಮೆಂಟ್ ಸಿಗುತ್ತೆ. ಮೊನ್ನೆ ತಾನೇ ಕೆನಡಾ ದೇಶದಲ್ಲಿ ನೋಡಿದ್ರಿ, ನಾನು ಅಲ್ಲೇ ಟ್ರೈನ್ ಮಾಡಿದ್ದೆ ಟ್ರಾನ್ಸ್ಪ್ಲಾಂಟಲ್ಲಿ. 7-8 ಗಂಟೆ ಕಾಲ ಹೃದಯದ ತೊಂದರೆ ಇದ್ದರೂ ಲಾಯಕ್ಕಾಗಿದ್ದ ಟ್ರೀಟ್ಮೆಂಟ್ ಇಲ್ಲದೆ ಆಘಾತ ಆಗಿ ಮೃತರಾದ ಇಂಡಿಯನ್ ಆರಿಜಿನ್ ವ್ಯಕ್ತಿನ ಕೆನಡಾ ನೋಡಿ. ಆ ಥರ ಪ್ರಮೇಯ ಬೆಂಗಳೂರಲ್ಲಿ ಆಗೋ ಪಾಸಿಬಿಲಿಟಿ ಇಲ್ಲವೇ ಇಲ್ಲ. ಆ ಕಾರಣಕ್ಕೆ ನಮ್ಮ ದೇಶದ ನಿವಾಸಿಗಳು ವಿದೇಶ ಹೋಗಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇನ್ನು ಮುಂದಕ್ಕೆ ನನ್ನ ಪ್ರಕಾರ ಇಲ್ಲ. ಖಂಡಿತ ನಮ್ಮ ಒಂದು ಕೈಯಲ್ಲೇ ಮದ್ದಿರ್ಬೇಕಾದ್ರೆ ಊರೆಲ್ಲ ಸುತ್ತೋ ಅಗತ್ಯ ಇಲ್ಲ. ವಿಶೇಷವಾಗಿ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ಇಂಥ ನುರಿದ ವೈದ್ಯರು ಇದ್ದಾರೆ, ಒಳ್ಳೆ ರೀತಿಯ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರುವ ಎಲ್ಲ ಎಕ್ವಿಪ್ಮೆಂಟ್ಗಳಿರುವಾಗ ನಾವು ಬೇರೆ ಕಡೆ ಹೋಗೋ ಅಗತ್ಯ ಇಲ್ಲ ಅಂತ ಹೇಳಿದ್ದೀರಾ. ಹಾಗೆ ಡಾಕ್ಟರ್ ಸಾಕಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸಿಹಿಯಾದ ದನಿಯಿಂದ ಒಂದು ಕಿವಿ ಮಾತು ನಮ್ಮ ಯಾವುದೇ ರೋಗಿಗಳಿಗಾಗಿರ್ಬೋದು, ಡಿಲೇ ಮಾಡಬಾರ್ದು ಯಾವುದೇ ಚಿಕಿತ್ಸೆಗೆ, ಆ ನಿಟ್ಟಿನಲ್ಲಿ ಒಂದು ಕಿವಿ ಮಾತು. ಮೋಸ್ಟ್ ಇಂಪಾರ್ಟೆಂಟ್ ಕಿವಿ ಮಾತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಡಾಕ್ಟರ್ ಮೋಹನ್ ಅವರು ಏನು ನುರಿತ ಶಸ್ತ್ರಚಿಕಿತ್ಸಾ ತಂಡ, ಅವ್ರಿಗೆ ಅವಕಾಶನೇ ಕೊಡಬಾರ್ದು, ಅವಕಾಶದ ಕಲ್ಪನೆನೇ ಕೊಡಬಾರ್ದು. ಸೊ ಎಕ್ಸಸೈಸ್, ಡಯಟ್, ಬಿಟ್ ಆಫ್ ಪೀಸ್ ಅರೌಂಡ್ ಯು, ಈ 3 ಅಳವಡಿಸ್ಕೊಂಡ್ರೆ ನಂತರ ಶಸ್ತ್ರಚಿಕಿತ್ಸಾ ತಜ್ಞರಿಗೆ ಕೆಲಸ ಕಮ್ಮಿ ಆಗೋ ಒಂದು ಆಶ್ವಾಸನೆ ಮತ್ತು ಒಂದು ಯೋಚನೆ ಜೊತೆಗೆ ಈ ಒಂದು ಏನು ಅವಕಾಶ ಇದೆ ಅದಕ್ಕೆ ನಾನು ಆಭಾರಿ.
ಧನ್ಯವಾದಗಳು ಸರ್, ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ, ವಿಶೇಷವಾಗಿ ಯೂರೋಲಾಜಿಕಲ್ ಕ್ಯಾನ್ಸರ್ಗೆ ರೋಬೋಟಿಕ್ ಸರ್ಜರಿ ಯಾವ ರೀತಿ ಉತ್ತಮವಾದಂತಹ ವಿಧಾನ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಆರೋಗ್ಯನೇ ಭಾಗ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಕೈಲಿ ಆರೋಗ್ಯ ಇದ್ರೆ ದುಡಿದು ತಿನ್ಬೋದು, ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ದುಡ್ಡಿದ್ರು ತಿನ್ನಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಸೊ ತಡ ಮಾಡಬೇಡಿ. ಇನ್ ಕೇಸ್ ಯಾವ್ದಾರ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ನೋಡ್ತಾ ಇರಿ, ಕೇಳ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್, ನಿಮ್ಗೋಸ್ಕರ ಯಾವಾಗ.